ನಮಸ್ತೆ ವೀಕ್ಷಕರೇ, ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಮಿ ಶೆಟ್ಟಿ. ನಾಳೆ ಅಂದ್ರೆ ಮಾರ್ಚ್ 3ನೇ ತಾರೀಕು ಈ ವರ್ಷದ ಮೊದಲ ಚಂದ್ರಗ್ರಹಣ ನಾಳೆ ಇರೋದ್ರಿಂದ ಸಾಕಷ್ಟು ಮುಂಜಾಗ್ರತೆಯನ್ನ ವಹಿಸ್ಬೇಕು, ಸಾಕಷ್ಟು ಎಚ್ಚರಿಕೆಯನ್ನ ವಹಿಸ್ಬೇಕು ಅನ್ನೋ ಮಾತುಗಳು ಎಲ್ಲೆಡೆ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಮಾರ್ಚ್ 3, 2026 ಅಂದ್ರೆ ಮಂಗಳವಾರ ವರ್ಷದ ಮೊದಲ ರಕ್ತ ಚಂದ್ರಗ್ರಹಣ ಸಂಭವಿಸಲಿದೆ. ಈ ಬಾರಿ ವಿಶೇಷವೆಂದ್ರೆ ಹೋಳಿ ಹಬ್ಬದ ದಿನವೇ ಖಗೋಳ ವಿದ್ಯಮಾನ ನಡೆಯುತ್ತಿದೆ. ಹಾಗಾದ್ರೆ ಹೋಳಿ ಹಬ್ಬ ಆಚರಿಸಬಾರ್ದಾ? ಹೊರಗಡೆ ಹೋಗ್ಲೇಬಾರ್ದು, ಗ್ರಹಣ ಸಮಯದಲ್ಲಿ ಊಟ ತಿನ್ಲೇಬಾರ್ದು ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಮನೆಯಲ್ಲೇ ಇದ್ಕೊಂಡು ಹೋಳಿ ಹಬ್ಬ ಆಚರಿಸೋದಾದ್ರೂ ಹೇಗಿರುವಾಗ ಹೋಳಿ ಹಬ್ಬ ಹೊರಗಡೆ ಹೋಗಿ ನಾವು ಆಚರಿಸಿದ್ರೆ ಏನಾದ್ರೂ ಎಫೆಕ್ಟ್ ಆಗತ್ತಾ? ಹಾಗಾದ್ರೆ ಚಂದ್ರಗ್ರಹಣಕ್ಕೆ ನಾವು ಯಾವ್ಯಾವ ಎಚ್ಚರಿಕೆಯನ್ನ ವಹಿಸ್ಬೇಕು? ಮೊದಲು ಗ್ರಹಣ ಹೇಗೆ ಬಂತು, ಅದರ ಹಿನ್ನೆಲೆ ಏನು ಅಂತ ನೋಡೋದಾದ್ರೆ, ಭಾರತೀಯ ಪುರಾಣಗಳ ಪ್ರಕಾರ ಸಮುದ್ರ ಮಂಥನದ ಸಮಯದಲ್ಲಿ ಅಮೃತಕ್ಕಾಗಿ ದೇವತೆಗಳು ಮತ್ತು ಅಸುರರ ನಡುವೆ ಸಂಘರ್ಷ ನಡೆಯುತ್ತದೆ. ಅಸುರನಾದ ರಾಹು ದೇವತೆಗಳ ವೇಷ ಧರಿಸಿ ಅಮೃತ ಕುಡಿಯಲು ಪ್ರಯತ್ನಿಸುತ್ತಾನೆ. ಅದನ್ನು ಸೂರ್ಯ ಮತ್ತು ಚಂದ್ರರು ಪತ್ತೆ ಹಚ್ಚಿ ವಿಷ್ಣುವಿಗೆ ತಿಳಿಸುತ್ತಾರೆ. ಶ್ರೀಮದ್ ಭಾಗವತ ಪುರಾಣದ ಕಥೆಯಂತೆ ವಿಷ್ಣುವು ಸುದರ್ಶನ ಚಕ್ರದಿಂದ ರಾಹುವಿನ ಶಿರಚ್ಛೇದ ಮಾಡುತ್ತಾನೆ. ಸೇಡು ತೀರಿಸಿಕೊಳ್ಳಲು ರಾಹು ಮತ್ತು ಕೇತುಗಳು ಏಕಕಾಲಕ್ಕೆ ಕಾಲಕಾಲಕ್ಕೆ ಸೂರ್ಯ ಮತ್ತು ಚಂದ್ರರನ್ನ ನುಂಗಲು ಪ್ರಯತ್ನಿಸುತ್ತಾರೆ. ಅದನ್ನೇ ನಾವು ಗ್ರಹಣ ಎಂದು ಕರೆಯುತ್ತೇವೆ ಅನ್ನೋ ನಂಬಿಕೆ ಇದೆ. ಇದು ಒಂದೆಡೆ ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಅಥವಾ ನಮ್ಮ ಪುರಾಣಗಳು ಹೇಳೋ ಕಥೆಯಾದ್ರೆ, ಇನ್ನು ವಿಜ್ಞಾನದ ಪ್ರಕಾರ ನೋಡೋದಾದ್ರೆ ಇದು ಕೇವಲ ನೆರಳು ಮತ್ತು ಬೆಳಕಿನ ಆಟ ಅಂತ ಹೇಳ್ತಾರೆ. ಅಂದ್ರೆ ನೀವು ನೋಡ್ತಾ ಇರ್ಬೋದು, ಹಿಂದೆ ಸೂರ್ಯ ಇದ್ದಾರೆ. ಸೂರ್ಯನ ಬೆಳಕು ನೇರವಾಗಿ ಭೂಮಿಗೆ ಬೀಳತ್ತೆ. ಹಾಗೆ ಭೂಮಿ ಸೂರ್ಯನ ಸುತ್ತ ಯಾವಾಗ್ಲೂ ಸುತ್ತಾ ಇರ್ತಾರೆ ಅನ್ನೋದು ಒಂದು ನಂಬಿಕೆ ಇದೆ. ಒಂದು ವಿಜ್ಞಾನ ಶಾಸ್ತ್ರ ಅದು, ಅಥವಾ ವಿಜ್ಞಾನ ಹೇಳುತ್ತೆ ಇದೆ. ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಬಂದಾಗ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುತ್ತೆ. ಅದನ್ನ ರಕ್ತಚಂದ್ರ ಅಂದ್ರೆ ಚಂದ್ರನ ಮೇಲೆ ನೇರ ಸೂರ್ಯನ ಬೆಳಕು ಬೀಳದಿದ್ರು ಭೂಮಿಯ ವಾತಾವರಣದ ಮೂಲಕ ಹಾದು ಬರುವ ಕೆಂಪು ಕಿರಣಗಳು ಚಂದ್ರನ ಮೇಲೆ ಪ್ರತಿಫಲಿಸುತ್ತವೆ. ಇದರ ವಿಶೇಷ ಅಂದ್ರೆ ನಾಳೆಯ ಗ್ರಹಣ ಪೂರ್ಣ ಚಂದ್ರಗ್ರಹಣ ಆಗಿರೋದ್ರಿಂದ ಚಂದ್ರನು ಸಂಪೂರ್ಣವಾಗಿ ಕೆಂಪಾಗಿ ಕಾಣಿಸ್ತಾನಂತೆ ನಾಳೆ. ನೀವ್ ಯಾರೇ ನಾಳೆ ಆಕಾಶದಲ್ಲಿ ಚಂದ್ರನನ್ನ ನೋಡಿದ್ರೆ ಚಂದ್ರ ಕೆಂಪಾಗಿ ಕಾಣಿಸ್ತಾನೆ ಅನ್ನೋ ಒಂದು ಹೇಳಿಕೆ ವಿಜ್ಞಾನ ಹೇಳುತ್ತೆ. ನೀವು ನೋಡ್ತಾ ಇರ್ಬೋದು, ಈಗಾಗ್ಲೇ ಸೂರ್ಯ ಚಂದ್ರನ ಮೇಲೆ ಅಂದ್ರೆ ಭೂಮಿ ಸೂರ್ಯನ ನಡುವೆ, ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಬಂದಿದ್ರಿಂದ ಆ ಸೂರ್ಯನ ಕಿರಣಗಳು ಭೂಮಿಯ ಮೂಲಕ ಹಾದು ಚಂದ್ರನ ಮೇಲೆ ಬೀಳ್ತಾ ಇರುವ ಕಾರಣದಿಂದಾಗಿ ಚಂದ್ರ ನಾಳೆ ಕೆಂಪಾಗಿ ಕಾಣಿಸ್ತಾನೆ. ಸೊ ಹಾಗಾಗಿ ರಕ್ತ ಚಂದ್ರಗ್ರಹಣ ಅಂತ ಕೂಡ ಕರೀಲಾಗುತ್ತೆ. ಜೊತೆಗೆ ನಾಳೆ ಹುಣ್ಣಿಮೆ ಕೂಡ ಇದೆ. ಇನ್ನು ಜ್ಯೋತಿಷ್ಯದ ಹಿನ್ನೆಲೆ ಅಲ್ಲಿ ನೋಡೋದಾದ್ರೆ, ಈ ಬಾರಿ ಗ್ರಹಣವು ಸಿಂಹ ರಾಶಿ ಪೂರ್ವ ಫಲ್ಗುಣಿ ನಕ್ಷತ್ರದಲ್ಲಿ ಸಂಭವಿಸುತ್ತಿದೆ. ಇದು ಹೋಳಿ ಪೂರ್ಣಿಮೆಯ ದಿನವೇ ನಡೆಯುತ್ತಿರುವುದರಿಂದ ಆಧ್ಯಾತ್ಮಿಕವಾಗಿ ಇದಕ್ಕೆ ಹೆಚ್ಚಿನ ಮಹತ್ವ ನೀಡಲಾಗಿದೆ. ಇದಿಷ್ಟು ಗ್ರಹಣದ ಹಿನ್ನೆಲೆ ಆದ್ರೆ, ನಾಳೆ ಗ್ರಹಣದ ಆಚರಣೆ ಬಗ್ಗೆ ನೋಡೋಣ. ಭಾರತೀಯ ಹವಾಮಾನ ಇಲಾಖೆ ಮತ್ತು ಪಂಚಾಂಗದ ಪ್ರಕಾರ ಭಾರತೀಯ ಕಾಲಮಾನ ಸಮಯ ಮಧ್ಯಾಹ್ನ 3:20ಕ್ಕೆ ಗ್ರಹಣ ಪ್ರಾರಂಭವಾಗುತ್ತೆ. ಆದ್ರೆ ಮಧ್ಯಾಹ್ನ 4:34ಕ್ಕೆ ಪೂರ್ಣ ಗ್ರಹಣ ಪ್ರಾರಂಭವಾಗುತ್ತೆ ಅಂತ ಹೇಳಲಾಗುತ್ತೆ. ಅಂದ್ರೆ 3:20ಕ್ಕೆ ಭಾರತದ ಕಾಲಮಾನ ಪ್ರಕಾರ ಗ್ರಹಣ ಆರಂಭ ಆದ್ರೂ ಕೂಡ ಮಧ್ಯಾಹ್ನ 4:34 ಅಂದ್ರೆ ಸುಮಾರು 1 ತಾಸಿನ ನಂತರ, 64 ನಿಮಿಷಗಳ ನಂತರ ಸಂಪೂರ್ಣವಾದ ಗ್ರಹಣ ಪ್ರಾರಂಭವಾಗುತ್ತೆ. ಇನ್ನು ಗ್ರಹಣ ಸಂಪೂರ್ಣವಾಗಿ ಮುಕ್ತಾಯವಾಗುವುದು ಸಂಜೆ 6:48ಕ್ಕೆ. ಭಾರತದಲ್ಲಿ ಗ್ರಹಣದ ಹೆಚ್ಚಿನ ಭಾಗವು ಹಗಲಿನಲ್ಲೇ ಮುಗಿಯುವುದರಿಂದ ನಮಗೆ ಕೇವಲ ಅತ್ಯಂತ ಭಾಗ ಮಾತ್ರ ಗೋಚರಿಸುತ್ತದೆ. ಅಂದ್ರೆ ಸಂಜೆ ಚಂದ್ರೋದಯವಾದ ನಂತರ ಸರಿಸುಮಾರು 6:20ರಿಂದ 6:48ರವರೆಗೆ ಕೆಲವೇ ನಿಮಿಷಗಳ ಕಾಲ ಗ್ರಹಣವನ್ನ ವೀಕ್ಷಿಸಬಹುದು. ಯಾಕಂದ್ರೆ ನಿಮಗ್ ಗೊತ್ತೇ ಇದೆ, ಹಗಲಿರತ್ತೆ,
3 ಗಂಟೆಗೆ ಪ್ರಾರಂಭವಾದ್ರೂ ಕೂಡ 3:30, 4 ಸಮಯಕ್ಕೆಲ್ಲ ಸಂಪೂರ್ಣವಾಗಿ ಹಗಲಿರುತ್ತೆ. 6:20 ನಂತರವೇ ಸೂರ್ಯ ಮುಳುಗುವಂಥದ್ದು. ಸೂರ್ಯ ಪಶ್ಚಿಮ ದಿಕ್ಕಲ್ಲಿ ಮುಳುಗ್ತಾ ಇದ್ದ ಹಾಗೆ ಚಂದ್ರ ಕಾಣಿಸ್ಕೊಳ್ಳಿಕ್ಕೆ ಪ್ರಾರಂಭ ಆಗ್ತಾನೆ. ಹಾಗಾಗಿ ನಾವೇನಾದ್ರೂ ಗ್ರಹಣವನ್ನ ನೋಡ್ಬೇಕು ಅಥವಾ ನಮ್ಮ ಭಾರತ ದೇಶದಲ್ಲಿ ಗ್ರಹಣ ಗೋಚರ ಆಗುತ್ತೆ ಅನ್ನೋ ಸಮಯ ಏನಾದ್ರೂ ನೋಡೋದಾದ್ರೆ 6:20 6:48 ಮಾತ್ರ. ಯಾಕಂದ್ರೆ 6:48ಕ್ಕೆ ಗ್ರಹಣ ಮುಕ್ತಾಯವಾಗುತ್ತೆ. ಹಾಗಾಗಿ ಇನ್ನು ಧಾರ್ಮಿಕ ನಂಬಿಕೆಗಳ ಪ್ರಕಾರ ನಾಳೆ ಬೆಳಿಗ್ಗೆ 6:23 ಸೂತಕ ಕಾಲ ಆರಂಭವಾಗಲಿದೆ. ಅಂದ್ರೆ ನಾಳೆಯ ಏನು ಬೆಳಿಗ್ಗೆ ಆಗತ್ತಲ್ಲ 6:23 ಆ ಸಮಯದ ಒಳಗೇನೆ ಊಟ ತಿಂಡಿಯನ್ನ ಮುಗಿಸ್ಕೊಳ್ಬೇಕು. ಮನೆಯನ್ನ ಶುದ್ಧವಾಗಿ ಇಡುವಂತಹ ಕಾರ್ಯ ಇರ್ಬೋದು, ಅಥವಾ ಹಾಲು, ಉಪ್ಪು, ಉಪ್ಪಿನಕಾಯಿ ಇತ್ಯಾದಿ ಈ ರೀತಿಯಾದಂತಹ ವಸ್ತುಗಳಲ್ಲಿ ಗರಿಕೆಯನ್ನ ಬಳಸಿ ಒಂದಿಷ್ಟು ಸಂಪ್ರದಾಯ ಶಾಸ್ತ್ರಗಳನ್ನ ಮಾಡುವಂಥದ್ದಿರ್ಬೋದು, ಅಥವಾ ದೇವರ ಮನೆಗೆ ಬಾಗಿಲನ್ನ ಹಾಕಿಡುವಂಥದ್ದಿರ್ಬೋದು, ಅಥವಾ ಏನು ಸೂತಕ ವಾತಾವರಣವನ್ನ ಹೇಗೆ ನಾವು ಪಾಲಿಸ್ತೀವಿ ಅದೇ ರೀತಿ ಸೂತಕ ಕಾಲ ಆರಂಭವಾಗಿರುತ್ತೆ ಅನ್ನೋದು ನಂಬಿಕೆ. ಇದು ಧಾರ್ಮಿಕ ನಂಬಿಕೆಗಳು. ಇನ್ನು ಗ್ರಹಣದ ಹಿನ್ನೆಲೆಯಲ್ಲಿ ನೋಡುವುದಾದ್ರೆ ನಾಳೆ ಮಧ್ಯಾಹ್ನ 3:18 ಕರ್ನಾಟಕದ ಪ್ರಮುಖ ದೇವಸ್ಥಾನಗಳಲ್ಲಿ ದರ್ಶನ ಮತ್ತು ಪೂಜಾ ಸಮಯಗಳಲ್ಲಿ ಬದಲಾವಣೆ ಮಾಡಿರ್ತಾರೆ. ಹಾಗೆಯೇ ವಿವಿಧ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಗಳು ಸಹ ನಡೆಯುತ್ತವೆ. ಆದ್ರೆ ಕೆಲವು ದೇವಸ್ಥಾನಗಳು ಬಂದ್ ಆಗಲಿವೆ. ತಿರುಪತಿ ತಿರುಮಲ ದೇವಸ್ಥಾನ ನಾಳೆ ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 7:30 ದೇವಸ್ಥಾನದ ಬಾಗಿಲು ಮುಚ್ಚಿರುತ್ತದೆ. ರಾತ್ರಿ 8:30 ನಂತರವಷ್ಟೇ ದರ್ಶನಕ್ಕೆ ಅವಕಾಶವಿರುತ್ತೆ. ನಾಳೆ ಯಾರಾದ್ರೂ ನೀವು ತಿರುಪತಿ ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋ ಪ್ಲಾನ್ ಇದ್ರೆ ದಯವಿಟ್ಟು ಬದಲಾವಣೆಯನ್ನ ಮಾಡ್ಕೊಳ್ಳಿ. ಯಾಕಂತಂದ್ರೆ ಗ್ರಹಣ ಏನು ನಾಳೆ ಕೆಂಪು ಚಂದ್ರಗ್ರಹಣ ಇದೆ ಅಥವಾ ರಕ್ತ ಚಂದ್ರಗ್ರಹಣ ಇದೆ ಅಂತ ಹೇಳಲಾಗ್ತಿದೆ. ಆ ಗ್ರಹಣದ ಹಿನ್ನೆಲೆಯಲ್ಲಿ ನಾಳೆ ಬೆಳಿಗ್ಗೆ 9 ಗಂಟೆಯಿಂದಲೇ ದೇವಸ್ಥಾನ ಕ್ಲೋಸ್ ಮಾಡ್ತಾರೆ. ತದನಂತರ ರಾತ್ರಿ 7:30 ಕೂಡ ದೇವಸ್ಥಾನ ಕ್ಲೋಸ್ ಇರುತ್ತೆ. ರಾತ್ರಿ 8:30 ನಂತರವಷ್ಟೇ ತಿರುಪತಿ ದೇವಸ್ಥಾನದಲ್ಲಿ ದರ್ಶನ ಆರಂಭ ಆಗತ್ತೆ. ಮತ್ತೆ ಇನ್ನು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ಮಧ್ಯಾಹ್ನ 1:30 ನಂತರ ದರ್ಶನ ಸ್ಥಗಿತಗೊಳ್ಳಲಿದೆ. ಇನ್ನು ಗ್ರಹಣ ಮುಗಿದು ಶುದ್ಧಿ ಕಾರ್ಯಗಳ ನಂತರ ಸರಿಸುಮಾರು ರಾತ್ರಿ 7:30 ನಂತರ ದರ್ಶನ ಆರಂಭವಾಗಲಿದೆ. ಯಾವ ದೇವಸ್ಥಾನಕ್ಕೆ ಹೋಗುವ ಪ್ಲಾನ್ ಈಗಾಗಲೇ ಮಾಡಿದ್ರೆ ದಯವಿಟ್ಟು ನಮ್ಮ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನಿಮ್ಮ ಪ್ಲಾನ್ ಗಳನ್ನ ಬದಲಾಯಿಸ್ಕೊಳ್ಳಿ, ನಿಮ್ಮ ಏನು ಸಮಯವನ್ನ ಉಳಿಸ್ಕೊಳ್ಳಿ. ಯಾಕಂತಂದ್ರೆ ಧರ್ಮಸ್ಥಳ ದೇವಸ್ಥಾನ ಕೂಡ ನಾಳೆ ಮಧ್ಯಾಹ್ನ 1:30 ಕ್ಲೋಸ್ ಆಗ್ಲಿದೆ. ತದನಂತರ 7:15 ನಂತರ ಮತ್ತೆ ದರ್ಶನ ಆರಂಭವಾಗಲಿದೆ. ಇನ್ನು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನವನ್ನ ತಗೊಂಡ್ರೆ ಮಧ್ಯಾಹ್ನದಿಂದಲೇ ಪೂಜೆಗಳು ಸ್ಥಗಿತಗೊಳ್ತಾ ಇದೆ. ಅಂದ್ರೆ ಸರಿಸುಮಾರು 1 ಗಂಟೆ ಅಂತಲೇ ತಗೊಳ್ಬಹುದು. ರಾತ್ರಿ 7:30 ಅಥವಾ 9 ನಂತರ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗತ್ತೆ. ಖಚಿತವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ರಾತ್ರಿ 7:30 ನಂತರವೂ ದರ್ಶನ ಆರಂಭವಾಗಬಹುದು, ಅಥವಾ ಪೂಜೆ ವಿಧಿವಿಧಾನಗಳನ್ನ ಮುಗಿಸಿ 9 ಗಂಟೆಯ ನಂತರ ಕೂಡ ದರ್ಶನಕ್ಕೆ ಅವಕಾಶವನ್ನ ಮಾಡಲಾಗುತ್ತೆ. ಇನ್ನು ಚಾಮುಂಡೇಶ್ವರಿ ದೇವಸ್ಥಾನ ಮೈಸೂರು ಇಲ್ಲಿ ತಗೊಳ್ಳೋದಾದ್ರೆ ಗ್ರಹಣದ ಅವಧಿಯಲ್ಲಿ ಮಧ್ಯಾಹ್ನ 3:20 ಸಂಜೆ 6:48 ಕೂಡ, ಅಂದ್ರೆ ಕೇವಲ ಗ್ರಹಣ ಸಮಯ ಏನಿದೆ ಭಾರತದಲ್ಲಿ ಗೋಚರ ಆಗುವಂತಹ ಸಮಯ, ಆ ಸಮಯವನ್ನ ಮಾತ್ರ ದರ್ಶನಕ್ಕೆ ಇರೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಇನ್ನು ಸಂಜೆ ಶುದ್ಧೀಕರಣದ ನಂತರ ದರ್ಶನ ಇರಲಿದೆ. ಇನ್ನು ಓಪನ್ ಆಗಿರುವ ದೇವಸ್ಥಾನಗಳು ಅಂದ್ರೆ ಉಡುಪಿಯ ಕೃಷ್ಣ ಮಠವು ಗ್ರಹಣದ ಅವಧಿಯಲ್ಲಿಯೂ ಕೂಡ ತೆರೆದಿರುತ್ತದೆ. ಭಕ್ತರು ದರ್ಶನ ಪಡೆಯಬಹುದು. ಆದರೆ ಮಠದಲ್ಲಿ ಈ ಸಮಯದಲ್ಲಿ ಅನ್ನ ಪ್ರಸಾದ ಇರೋದಿಲ್ಲ. ಯಾಕಂತಂದ್ರೆ ಗ್ರಹಣದ ಸಮಯದಲ್ಲಿ ಯಾವುದೇ ರೀತಿಯಾದಂತಹ ಆಹಾರವನ್ನ ಸೇವಿಸಬಾರ್ದು ಅನ್ನೋ ಮಾತಿರುವ ಕಾರಣಕ್ಕೆ, ಅಥವಾ ಆ ಶಾಸ್ತ್ರ ಇರುವಂತಹ ಕಾರಣಕ್ಕಾಗಿ ಊಟದ ಅನ್ನ ಪ್ರಸಾದ ಏನು ಪ್ರತಿದಿನ ಉಡುಪಿಯಲ್ಲಿ ನಡೆಯುತ್ತೆ ಅದನ್ನ ಮಾತ್ರ ಸ್ಥಗಿತಗೊಳಿಸಲಾಗತ್ತೆ. ಅದನ್ನ ಹೊರತುಪಡಿಸಿ ಏನು ದೇವರ ದರ್ಶನ ಮಾಡ್ಬೋದು ಅದನ್ನ ಗ್ರಹಣ ಸಮಯದಲ್ಲೂ ಕೂಡ ಅದಕ್ಕೆ ಅವಕಾಶ ಮಾಡಿಕೊಡ್ಲಾಗತ್ತೆ. ಇನ್ನು ಶ್ರೀಕಾಳಹಸ್ತಿ ಶಿವ ದೇವಸ್ಥಾನ ಇದು ರಾಹುಕೇತು ಕ್ಷೇತ್ರವಾದ್ರಿಂದ ಗ್ರಹಣದ ಸಮಯದಲ್ಲಿ ಬಾಗಿಲು ಮುಚ್ಚೋದಿಲ್ಲ. ಇಲ್ಲಿ ಗ್ರಹಣ ಕಾಲದಲ್ಲಿ ವಿಶೇಷ ಗ್ರಹಣ ಕಾಲಾಭಿಷೇಕ ನಡೆಯುತ್ತದೆ. ಯಾಕಂದ್ರೆ ನಾನು ಆಗ್ಲೇ ಹೇಳಿದ ಹಾಗೆ ಗ್ರಹಣ ಅನ್ನೋದು ಪ್ರಾರಂಭವಾಗಿದ್ದು ಪುರಾಣದ ಪ್ರಕಾರ ರಾಹು ಕೇತು ಸೂರ್ಯ ಚಂದ್ರನನ್ನ ನುಂಗಿದಾಗ ಸೂರ್ಯ ಗ್ರಹಣ ಅಥವಾ ಚಂದ್ರಗ್ರಹಣ ಆರಂಭವಾಗುತ್ತೆ ಅಂತ ಹೇಳಿದೆ. ಹಾಗಾಗಿ
ಶ್ರೀಕಾಳಹಸ್ತಿ ಶಿವನ ದೇವಸ್ಥಾನ ಏನಿದೆ ಅದು ರಾಹುಕೇತರ ಕ್ಷೇತ್ರ. ಹಾಗಾಗಿ ಅವರಿಗೆ ಅಲ್ಲಿ ವಿಶೇಷ ಪೂಜೆ ಆಗುವಂತಹ ಕಾರಣಕ್ಕಾಗಿ ಆ ಸಮಯದಲ್ಲಿ ಬಾಗಿಲು ಮುಚ್ಚೋದಿಲ್ಲ, ಬದಲಿಗೆ ಅಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತೆ, ಗ್ರಹಣ ಕಾಲ ಅಭಿಷೇಕ ನಡೆಯುತ್ತೆ. ಇನ್ನು ದೇವಸ್ಥಾನಕ್ಕೆ ಹೋಗುವ ಮೊದಲು ಯಾವ ದೇವಸ್ಥಾನ ಎಷ್ಟು ಗಂಟೆಗೆ ಓಪನ್ ಇರುತ್ತೆ ಅಂತ ತಿಳಿದುಕೊಂಡು ಹೋಗೋದು ಬೆಸ್ಟ್. ಇನ್ನು ನಮ್ಮ ಬೆಂಗಳೂರಿನ ಪ್ರಸಿದ್ಧ ದೇವಾಲಯಗಳನ್ನ ನೋಡೋದಾದ್ರೆ, ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾದ ಶ್ರೀ ಬನಶಂಕರಿ ದೇವಸ್ಥಾನ ಇರ್ಬೋದು, ಏನು ಬಂಡಿ ಮಾಕಾಳಮ್ಮ ದೇವಸ್ಥಾನ ಇರ್ಬೋದು, ಇನ್ನು ನಮ್ಮ ಗಂಗಮ್ಮ ದೇವಸ್ಥಾನ ಇರ್ಬೋದು, ಅಥವಾ ನಮ್ಮ ಬಸವನಗುಡಿ ದೇವಸ್ಥಾನಗಳಿರ್ಬೋದು, ಇವುಗಳು ಕೂಡ ಎಷ್ಟು ಗಂಟೆವರೆಗೂ ಓಪನ್ ಇರುತ್ತೆ ಅಂತ ನೋಡ್ತಾ ಹೋಗೋದಾದ್ರೆ, ಬನಶಂಕರಮ್ಮ ದೇವಾಲಯದಲ್ಲಿ ಅರ್ಚಕರು ಗ್ರಹಣದ ಬಗ್ಗೆ ಈಗಾಗ್ಲೇ ನಮಗೆ ವರದಿಯನ್ನ ನೀಡಿದ್ದಾರೆ, ಈಗಾಗ್ಲೇ ನಮ್ಗೆ ಹೇಳಿಕೆಯನ್ನ ನೀಡಿದ್ದಾರೆ. ಗ್ರಹಣ ಸ್ಟಾರ್ಟ್ ಆಗೋಕ್ಕೂ 9 ಗಂಟೆ ಮೊದಲೇ ಸೂತಕದ ಆಚರಣೆ ಆರಂಭವಾಗುತ್ತೆ. ನಾನು ಆಗ್ಲೇ ಹೇಳಿದ ಹಾಗೆ ಮಧ್ಯಾಹ್ನ 3 ಗಂಟೆಯ ನಂತರ ಗ್ರಹಣ ಪ್ರಾರಂಭ ಆದ್ರೂ ಕೂಡ ಏನು ಗ್ರಹಣದ ಸೂತಕ ಸಮಯ ಬೆಳಗ್ಗೆ 6:23ಕ್ಕೆ ಇರೋದ್ರಿಂದ 9 ಗಂಟೆಯ ಮೊದಲೇ ಸೂತಕ ಆರಂಭ ಆಗುತ್ತೆ ಅಂತ ಇವರು ಕೂಡ ಹೇಳಿದ್ದಾರೆ. ಗ್ರಹಣ ಹಿನ್ನೆಲೆ ಉಪವಾಸ ಇರಬೇಕು, ಆದ್ರೆ ಹುಷಾರ್ ಇಲ್ಲದವರು ಅಂದ್ರೆ ಆರೋಗ್ಯ ಸಮಸ್ಯೆ ಇರುವವರು, ಚಿಕ್ಕ ಮಕ್ಕಳು, ವಯಸ್ಸಾದವರು ನಾಳೆ ಮಧ್ಯಾಹ್ನ 2 ಗಂಟೆ ಒಳಗೆ ಊಟ ಮಾಡಬೇಕು. ಅಂದ್ರೆ ಹುಷಾರಾಗಿರೋರು ಸೂತಕ ಆರಂಭ ಆಗುವ ಮೊದಲೇ ಆಹಾರವನ್ನ ಸೇವಿಸಿ ತದನಂತರ ತಾವು ಉಪವಾಸ ಇರಬೇಕು. ಹುಷಾರಿಲ್ಲದವರು, ಚಿಕ್ಕ ಮಕ್ಕಳು, ಗರ್ಭಿಣಿಯರು ಅಥವಾ ವಯಸ್ಸಾದವರು ಇದ್ರೆ ಅವರು ಗ್ರಹಣ ಇನ್ನೇನು ಪ್ರಾರಂಭ ಆಗೋದು 3:23 ಆದ್ರೆ ಮಧ್ಯಾಹ್ನ 2 ಗಂಟೆ ಒಳಗೆ ಊಟವನ್ನ ಸೇವಿಸಿ ತದನಂತರ ಗ್ರಹಣ ಮುಗಿದ ಮೇಲೆ ಪೂಜೆ ಮಾಡಿ ಶುದ್ಧೀಕರಣ ಮಾಡಿದ ನಂತರ ಮತ್ತೆ ಊಟವನ್ನ ಸೇವಿಸಬಹುದು. ಇನ್ನು ಬನಶಂಕರಿ ದೇವಸ್ಥಾನದಲ್ಲಿ ಪೂಜಾ ಕೈಂಕರ್ಯಗಳೆಲ್ಲವೂ ಬೆಳಗಿನ ಜಾವ 5 ಗಂಟೆಗೆ ಆರಂಭವಾಗುತ್ತೆ. 5 ಗಂಟೆಗೆ ಪಂಚಾಮೃತ ಅಭಿಷೇಕವಾಗುತ್ತೆ, ನಂತರ ಶುದ್ಧೋದಕ ಅಭಿಷೇಕ ಆದ್ಮೇಲೆ ಅಲಂಕಾರ ಇರುತ್ತೆ, ತದನಂತರ ಮಹಾಮಂಗಳಾರತಿ, ನಂತರ ನೈವೇದ್ಯ. ಮಧ್ಯಾಹ್ನ 12 ಗಂಟೆವರೆಗೂ ಕೂಡ ಊಟದ ಪ್ರಸಾದವನ್ನ ಏನು ನೈವೇದ್ಯ ಪ್ರಸಾದವನ್ನ ಹಂಚ್ತಾರೆ ಅದನ್ನ ನೀಡಲಾಗುತ್ತೆ. ಪ್ರತಿನಿತ್ಯ ಈ ದೇವಾಲಯದಲ್ಲಿ ಅನ್ನದಾಸೋಹ ಇರುತ್ತೆ, ಆದ್ರೆ ನಾಳೆ ಗ್ರಹಣ ಇರೋದ್ರಿಂದ ನಾಳೆ ಅನ್ನದಾಸೋಹ ಇರೋದಿಲ್ಲ. ಪೂಜೆ ಎಲ್ಲ ಮುಗಿದ ಮೇಲೆ ದೇವಸ್ಥಾನದ ಬಾಗಿಲು ಕೂಡ ಹಾಕಲಾಗುತ್ತೆ. ಇನ್ನು ಬಾಗಿಲು ಹಾಕೋ ಮುಂಚೆ ದೇವತಾ ವಿಗ್ರಹ ಮೇಲೆ ದರ್ಬೆಯನ್ನಿಟ್ಟು ಎಲ್ಲ ಶುದ್ಧಿ ಮಾಡಲಾಗುತ್ತೆ. ಇನ್ನು ಸಂಜೆ 7:15ಗೆ ಮತ್ತೆ ದೇವಸ್ಥಾನವನ್ನ ಓಪನ್ ಮಾಡಿ ಪೂಜೆಯನ್ನ ಮಾಡಿ ಶುದ್ಧೀಕರಣವನ್ನ ಮಾಡಿ ತದನಂತರ ಬನಶಂಕರಮ್ಮನ ಏನು ದೇವಸ್ಥಾನ ರಾತ್ರಿ 8:00ವರೆಗೂ ಕೂಡ ಓಪನ್ ಇರುತ್ತೆ. ಹಾಗೆ ಅಲ್ಲಿಯವರೆಗೂ ಕೂಡ ಭಕ್ತರಿಗೆ ದೇವಿಯ ದರ್ಶನ ಕೂಡ ಪಡೆಯಲು ಅವಕಾಶವನ್ನ ಇರುತ್ತೆ. ಇದೇ ರೀತಿ ಬೆಂಗಳೂರಿನ ಹಲವಾರು ಪ್ರಸಿದ್ಧ ದೇವಾಲಯಗಳಲ್ಲೂ ಕೂಡ ಗ್ರಹಣದ ಸಮಯದಲ್ಲಿ ದೇವಸ್ಥಾನವನ್ನ ಕ್ಲೋಸ್ ಮಾಡಲಾಗುತ್ತೆ. ತದನಂತರ ಸಂಜೆ ಏನು 6:45ಗೆ ಗ್ರಹಣ ಮುಗಿಯುತ್ತೆ ಅಂತ ಅಂದ್ರೆ 7 ಗಂಟೆ ಅಥವಾ 7:15 ನಂತರ ಮತ್ತೆ ಶುದ್ಧೀಕರಣ ಎಲ್ಲ ಮುಗಿಸಿ ಪೂಜೆ ಕೈಂಕರ್ಯಗಳನ್ನ ಮುಗಿಸಿ ಮತ್ತೆ ದೇವರ ದರ್ಶನಕ್ಕೆ ಮತ್ತೆ ಅವಕಾಶವನ್ನ ಕೂಡ ಕೊಡ್ಲಾಗತ್ತೆ. ಇದಿಷ್ಟು ಬನಶಂಕರಿ ಮತ್ತು ಬೆಂಗಳೂರಿನ ಇತ್ಯಾದಿ ದೇವಸ್ಥಾನಗಳ ವಿಚಾರ. ಹಾಗೇನೆ ಗ್ರಹಣ ಹಿನ್ನೆಲೆ ಹೇಗಾಯ್ತು, ಗ್ರಹಣವನ್ನ ಪ್ರಾರಂಭ ಯಾವ ರೀತಿಯಾಗಿ ಮಾಡ್ಲಾಯ್ತು, ಮತ್ತೆ ನಾಳೆಯ ಚಂದ್ರಗ್ರಹಣದ ಎಫೆಕ್ಟ್ ಹೇಗಿರುತ್ತೆ, ಯಾವ ನಿಯಮಗಳನ್ನ ನಾವು ಪಾಲಿಸಬೇಕು ಅನ್ನೋದು ವಿಚಾರ. ಇದಿಷ್ಟು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ.